ಓಂ ನಮಃ ಶಿವಾಯ. ಸಮಸ್ತರಿಗೂ ಹಾರ್ದಿಕ ವಂದನೆಗಳು. ಇಂದು ನಾವು ಮಂಗಳನ ಅಧಿಪತ್ಯದ ವೃಶ್ಚಿಕ ರಾಶಿಯವರ ಜೀವನ ಪಥದ ಕುರಿತು ವಿಶೇಷವಾಗಿ ಚರ್ಚಿಸಲಿದ್ದೇವೆ. ಈ ಮಾರ್ಚ್ ಮಾಸದ 18, 19, 20 ಮತ್ತು 21ರ ಪವಿತ್ರ ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಸಂಭವಿಸಲಿರುವ ಮಹತ್ತರ ಬದಲಾವಣೆಗಳನ್ನು ನಾವು ವಿಶ್ಲೇಷಿಸೋಣ. ಒಂದು ವೇಳೆ ವೃಶ್ಚಿಕ ರಾಶಿಯವರು ನಮ್ಮ ಈ ಜ್ಞಾನವಾಹಿನಿಯನ್ನು ಪ್ರಥಮ ಬಾರಿಗೆ ವೀಕ್ಷಿಸುತ್ತಿದ್ದರೆ, ದಯವಿಟ್ಟು ಚಂದಾದಾರರಾಗಿ ಈ ಮಾಹಿತಿಯನ್ನು ಮೆಚ್ಚಿ ಮತ್ತು ನಿಮ್ಮ ನಿರಂತರ ಪ್ರೋತ್ಸಾಹವನ್ನು ನಮಗೆ ನೀಡಿ ಎಂದು ವಿನಂತಿಸುತ್ತೇನೆ. ಮಿತ್ರರೇ, ಜ್ಯೋತಿಷ್ಯಶಾಸ್ತ್ರದ 12 ರಾಶಿಗಳಲ್ಲಿ ವೃಶ್ಚಿಕವು 8ನೇ ಸ್ಥಾನದಲ್ಲಿದೆ. ಈ ರಾಶಿಯ ಮೇಲೆ ಧೈರ್ಯದ ಸಂಕೇತವಾದ ಮಂಗಳ ಗ್ರಹದ ಪೂರ್ಣ ಪ್ರಭಾವವಿದೆ. ಇದು ಜಲತತ್ವದ ಸ್ಥಿರ ರಾಶಿಯಾಗಿದ್ದು, ವಿಶಾಖ ನಕ್ಷತ್ರದ ಕೊನೆಯ ಪಾದ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದ 4 ಪಾದಗಳು ಈ ರಾಶಿಯ ವ್ಯಾಪ್ತಿಯಲ್ಲಿ ಬರುತ್ತವೆ. ವೃಶ್ಚಿಕ ರಾಶಿಯವರು ಸ್ವಾಭಾವಿಕವಾಗಿ ರಹಸ್ಯ ವ್ಯಕ್ತಿತ್ವದವರು, ತೀವ್ರ ಸಂವೇದನಾಶೀಲರು ಮತ್ತು ಅದಮ್ಯ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡವರು. ತಮ್ಮ ಆಪ್ತರಿಗೆ ಅತ್ಯಂತ ನಿಷ್ಠಾವಂತ ಮಿತ್ರರಾಗಿರುವ ಇವರು ಕಠಿಣ ಪರಿಶ್ರಮದಿಂದಲೇ ಬದುಕಿನಲ್ಲಿ ಸೌಂದರ್ಯವನ್ನು ಕಾಣುವವರು. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಈ ರಾಶಿಯವರು ಮುಂಬರುವ 4 ದಿನಗಳ ಅವಧಿಯಲ್ಲಿ ಎದುರಿಸಬಹುದಾದ ಕೆಲವು ನಿರ್ಣಾಯಕ ಘಟನೆಗಳ ಬಗ್ಗೆ ನಾವು ಈಗ ಆಳವಾಗಿ ತಿಳಿಯೋಣ. ನಿಮಗೆ ಸೌಭಾಗ್ಯ ತರುವ ಅಂಕೆಗಳೆಂದರೆ 1, 4, 8, 9 ಮತ್ತು 18. ನಿಮ್ಮ ಪಾಲಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಹಾಗೂ ಗುರುವಾರಗಳು ಅತ್ಯಂತ ಮಂಗಳಕರ ದಿನಗಳು. ಕೆಂಪು, ಮರೂನ್ ಮತ್ತು ಬಿಳಿ ಬಣ್ಣಗಳು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲಿವೆ. ಸದಾ ಸಾಹಸ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಗುಪ್ತವಾಗಿಡುವುದೆಂದರೆ ಬಹಳ ಇಷ್ಟ. ಪರರ ಮನಸ್ಸಿನ ರಹಸ್ಯಗಳನ್ನು ಭೇದಿಸುವಲ್ಲಿ ಇವರು ಅಸಾಧಾರಣ ಪ್ರತಿಭೆಯನ್ನು ಹೊಂದಿರುತ್ತಾರೆ. ನಿಮ್ಮನ್ನು ಪ್ರೀತಿಯ ಸೋಗಿನಲ್ಲಿ ವಂಚಿಸಿದ ವ್ಯಕ್ತಿಗಳನ್ನು ನೀವು ಪದೇ ಪದೇ ನಂಬುತ್ತಿದ್ದರೆ ಮತ್ತು ಅವರಿಗೆ ನಿಮ್ಮ ಜೀವನದಲ್ಲಿ ಮತ್ತೆ ಅವಕಾಶ ನೀಡುತ್ತಿದ್ದರೆ, ಅದು ನೀವು ಮಾಡುತ್ತಿರುವ ಅತಿದೊಡ್ಡ ಪ್ರಮಾದವಾಗಲಿದೆ. ಅವರು ನೀಡುವ ಪ್ರತಿಯೊಂದು ಹಿತವಚನವು ನಿಮ್ಮನ್ನು ಅಧಃಪತನಕ್ಕೆ ದೂಡಲು ಸಿದ್ಧಪಡಿಸಿದ ತಂತ್ರವಾಗಿರುತ್ತದೆ. ಅವರು ನಿಮ್ಮ ನೆಮ್ಮದಿಯ ಜೀವನವನ್ನು ನರಕಸದೃಶ ಮಾಡಲು ಹೊಂಚು ಹಾಕುತ್ತಿದ್ದಾರೆ. ರಾಹು ಮತ್ತು ಕೇತು ಗ್ರಹಗಳಿಗಿಂತಲೂ ಇಂತಹ ಮಾನವರೂಪದ ಶತ್ರುಗಳು ಅತಿ ಭಯಾನಕರು. ಅವರನ್ನು ಗುರುತಿಸುವುದು ಸುಲಭವಲ್ಲದಿದ್ದರೂ ನೀವು ಆತಂಕಪಡುವ ಅಗತ್ಯವಿಲ್ಲ, ಏಕೆಂದರೆ ಪರಮಾತ್ಮನು ಈಗ ನಿಮಗೆ ಸತ್ಯದರ್ಶನದ ಒಂದು ಸುವರ್ಣ ಅವಕಾಶವನ್ನು ನೀಡುತ್ತಿದ್ದಾನೆ. ಅಂದರೆ ಅಂತಹವರ ನೈಜ ಸ್ವರೂಪವು ನಿಮಗೆ ಶೀಘ್ರವೇ ಮನವರಿಕೆಯಾಗಲಿದೆ. ಅವರೊಂದಿಗಿನ ಎಲ್ಲಾ ಬಾಂಧವ್ಯಗಳನ್ನು ಕಡಿದುಕೊಂಡು ನಾನು ಇಲ್ಲಿ ಸೂಚಿಸಲಿರುವ ದೈವಿಕ ಆರಾಧನೆಯ ಕ್ರಮಗಳನ್ನು ಅನುಸರಿಸಿದರೆ ಆ ಶತ್ರುಗಳ ಕುತಂತ್ರವು ನಿಮ್ಮನ್ನು ಮುಟ್ಟಲು ಸಾಧ್ಯವಾಗದು. ಆದರೆ ವಿರೋಧಿಗಳು ನಿಮ್ಮನ್ನು ಹಾದಿ ತಪ್ಪಿಸಲು ನಿರಂತರವಾಗಿ ಹೊಂಚು ಹಾಕುತ್ತಿದ್ದಾರೆ ಎಂಬುದನ್ನು ಮರೆಯಬೇಡಿ. ಅಂದರೆ ಅವರು ನಿಮಗೆ ಬಾಹ್ಯವಾಗಿ ಅವಕಾಶಗಳನ್ನು ಕಲ್ಪಿಸುವಂತೆ ನಟಿಸಿದರೂ ಒಳಗಿನಿಂದ ನಿಮ್ಮನ್ನು ಪ್ರಪಾತಕ್ಕೆ ಎಳೆಯುತ್ತಿದ್ದಾರೆ. ಇದು ನಿಮಗೆ ಆರಂಭದಲ್ಲಿ ಬಹಳ ಕಹಿಯಾದ ಸತ್ಯವೆನಿಸಬಹುದು, ಆದರೆ ಕೆಲವು ವಿಷಕಾರಿ ವ್ಯಕ್ತಿಗಳು ನಿಮ್ಮ ಜೀವನದಿಂದ ದೂರವಾಗುವವರೆಗೆ ನಿಮ್ಮ ಬದುಕು ನರಕಕ್ಕಿಂತಲೂ ಕೀಳಾಗಿರುತ್ತದೆ. ನೀವು ಈಗ ಅನುಭವಿಸುತ್ತಿರುವ ನೋವುಗಳು ಕೇವಲ ಮುನ್ಸೂಚನೆ ಮಾತ್ರ. ಆ ವ್ಯಕ್ತಿಗಳು ರಾಹು ಮತ್ತು ಕೇತುಗಳ ಪ್ರಭಾವಕ್ಕಿಂತಲೂ 10 ಪಟ್ಟು ಹೆಚ್ಚು ಅಪಾಯಕಾರಿಯಾಗಿದ್ದಾರೆ. ನಿಮ್ಮ ಸುಂದರ ಬದುಕನ್ನು ಶನಿ ಮಹಾತ್ಮನಿಗಿಂತಲೂ ಕ್ರೂರವಾಗಿ ಅವರು ನಾಶಮಾಡುತ್ತಿದ್ದಾರೆ. ಆದರೆ ಇಂದು ಈ ಮಾಹಿತಿಯ ಮೂಲಕ ನೀವು ಖಂಡಿತವಾಗಿಯೂ ಅಂತಹ ಜನರ ವಿವರಗಳನ್ನು ಮತ್ತು ಮುಖವಾಡಗಳನ್ನು ತಿಳಿಯಲಿದ್ದೀರಿ. ನೀವು ಮಾಡಬೇಕಾದುದು ಇಷ್ಟೇ: ಅಂತಹವರಿಂದ ಶಾಶ್ವತವಾಗಿ ಅಂತರ ಕಾಯ್ದುಕೊಂಡು ದೂರವಿರುವುದು. ಅದರ ಜೊತೆಗೆ ಇಂದು ಇಲ್ಲಿ ವಿವರಿಸುವ ಒಂದು ಪುಟ್ಟ ಆಧ್ಯಾತ್ಮಿಕ ಪರಿಹಾರವನ್ನು ತಪ್ಪದೇ ಪಾಲಿಸಬೇಕು. ಆಗ ಆ ಶತ್ರುಗಳು ನಿಮಗೆ ಕಿಂಚಿತ್ತೂ ಹಾನಿ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಬದುಕಿನ ಯಾವುದೇ ಜಟಿಲ ಸಮಸ್ಯೆ ಇರಲಿ, ನೀವು ಯಾವುದಾದರೂ ಸಂಬಂಧಕ್ಕಾಗಿ ಹಗಲಿರುಳು ಕಣ್ಣೀರು ಸುರಿಸುತ್ತಿದ್ದರೂ ಅಥವಾ ಹಣದ ಕೊರತೆಯಿಂದ ಕಂಗಾಲಾಗಿದ್ದರೂ, ನಿಮಗೆ ಖಂಡಿತವಾಗಿಯೂ ಈ ದಿನಗಳಲ್ಲಿ ಒಂದು ದಿವ್ಯ ಪರಿಹಾರವು ದೊರೆಯಲಿದೆ. ಈಗ ನಿಮ್ಮ ವಾಣಿಜ್ಯ ವ್ಯವಹಾರವಿರಲಿ ಅಥವಾ ವೃತ್ತಿಜೀವನವಿರಲಿ, ನಿಮ್ಮ ಮೇಲೆ ಹೇರಲಾಗಿದ್ದ ಎಲ್ಲಾ ಅದೃಶ್ಯ ತಾಂತ್ರಿಕ ಬಂಧನಗಳು ಈಗ ಮುರಿದು ಬೀಳಲಿವೆ ಮತ್ತು ನಿಮ್ಮ ಹಳೆಯ ಸೌಭಾಗ್ಯವು ಪುನಃ ನಿಮ್ಮ ಕೈ ಸೇರಲಿದೆ. ದಾರಿದ್ರ್ಯವು ನಿಮ್ಮ ಹೊಸ್ತಿಲಿನಿಂದ ದೂರ ಸರಿಯಲಿದೆ ಮತ್ತು ನಿಮ್ಮ ಕಷ್ಟಗಳು ನಿವಾರಣೆಯಾದ ನಂತರ ಸಾಕ್ಷಾತ್ ಸುಖವು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿದೆ. ಆದಾಗ್ಯೂ ಈ ಎಲ್ಲಾ ಗಹನವಾದ ವಿಷಯಗಳನ್ನು ನೀವು ಸಮಗ್ರವಾಗಿ ಅರ್ಥಮಾಡಿಕೊಳ್ಳಲು ಬಯಸುವುದಾದರೆ ಈ ಮಾಹಿತಿಯನ್ನು ಎಲ್ಲೂ ಬಿಟ್ಟುಕೊಡದೆ ಕೊನೆಯವರೆಗೂ ಗಮನಿಸಿ, ಏಕೆಂದರೆ ನಿಮ್ಮ ಪ್ರಗತಿಯನ್ನು ಸಹಿಸದ ಆ ಶತ್ರುಗಳ ದೃಷ್ಟಿಯು ಯಾವಾಗಲೂ ಕೆಂಪಾಗಿರುತ್ತದೆ. ನೀವು ಬೆಳವಣಿಗೆಯ ಹಾದಿಯಲ್ಲಿ ಸಾಗುತ್ತಿರುವಾಗ ಮತ್ತು ಸಂತೋಷದಿಂದ ಇರುವಾಗ ಅವರು ಅಸೂಯೆಯಿಂದ ನಿಮ್ಮನ್ನು ಕಾಡುತ್ತಲೇ ಇರುತ್ತಾರೆ. ನಿಮ್ಮ ಮೇಲೆ ವಿವಿಧ ರೀತಿಯ ಮಾಟ ಮಂತ್ರದಂತಹ ತಾಂತ್ರಿಕ ಪ್ರಯೋಗಗಳನ್ನು ಮಾಡುವುದನ್ನೇ ಅವರು ತಮ್ಮ ದೈನಂದಿನ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಅವರು ನಿಮ್ಮ ಬೌದ್ಧಿಕ ಶಕ್ತಿಯನ್ನು ಕುಂಠಿತಗೊಳಿಸಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತಿದ್ದಾರೆ. ನಿಮ್ಮ ಕೌಟುಂಬಿಕ ಶಾಂತಿ ಮತ್ತು ನೆಮ್ಮದಿಗಾಗಿ ನೀವು ಅಂತಹ ದುಷ್ಟ ವ್ಯಕ್ತಿಗಳಿಂದ ತುರ್ತಾಗಿ ದೂರವಿರಬೇಕಾದುದು ಇಂದಿನ ಅನಿವಾರ್ಯತೆಯಾಗಿದೆ.
ಅವರು ನಿಮ್ಮನ್ನು ನಾನಾ ವಿಧಗಳಲ್ಲಿ ಬೆದರಿಸಲು ಮತ್ತು ಧೃತಿಗೆಡಿಸಲು ಪ್ರಯತ್ನಿಸಬಹುದು. ಆದರೆ ನಾವು ಇಂದು ಈ ಎಲ್ಲಾ ಸತ್ಯಗಳನ್ನು ನಿಮ್ಮ ಮುಂದೆ ತೆರೆದಿಡುತ್ತಿರುವುದಕ್ಕೆ ಮೂಲ ಉದ್ದೇಶ ನಿಮ್ಮನ್ನು ಭಯಭೀತರನ್ನಾಗಿ ಮಾಡುವುದಲ್ಲ, ಬದಲಾಗಿ ನಿಮ್ಮನ್ನು ಹೆಚ್ಚು ಜಾಗೃತಗೊಳಿಸುವುದು ಮತ್ತು ಎಚ್ಚರಿಸುವುದು. ಈ ಬರಹದ ಪ್ರತಿಯೊಂದು ಪದವನ್ನು ನಿಮ್ಮ ಅಂತರಂಗದಲ್ಲಿ ಇಳಿಸಿಕೊಂಡು ತಕ್ಷಣವೇ ಕೆಲವು ವಿಷಕಾರಿ ಸಂಬಂಧಗಳಿಂದ ಹೊರಬರಲು ಪ್ರಯತ್ನಿಸಿ ಎಂಬುದು ನಮ್ಮ ಆಶಯ. ವಾಸ್ತವವಾಗಿ ಈ ಹೊಸ ಸಂವತ್ಸರ 2026ರ ಆರಂಭದಿಂದಲೇ ನಿಮ್ಮ ಜೀವನದಲ್ಲಿ ಎಲ್ಲವೂ ಅಸ್ತವ್ಯಸ್ತಗೊಂಡಂತೆ ಭಾಸವಾಗುತ್ತಿದೆ. ನೀವು ರೂಪಿಸಿದ ಯೋಜನೆಗಳು ಅರ್ಧದಲ್ಲೇ ಕುಂಠಿತಗೊಳ್ಳುತ್ತಿವೆ. ಇದಕ್ಕೆ ನಿಮ್ಮ ಹಣೆಬರಹ ಕಾರಣವಲ್ಲ, ಬದಲಾಗಿ ನಿಮ್ಮ ಉದ್ಯೋಗದಲ್ಲಿ ಮತ್ತು ಮನೆಯಲ್ಲಿ ಕಿರಿಕಿರಿ ಉಂಟುಮಾಡುವ ಶತ್ರುಗಳೇ ಮೂಲ ಕಾರಣ. ನಿಮ್ಮ ಎದುರಿಗೆ ನಿಮ್ಮನ್ನು ಸ್ವಾಗತಿಸುವವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ನಾಶವನ್ನು ಬಯಸುತ್ತಿದ್ದಾರೆ. ಆ ಜನರು ನಿಮ್ಮ ಪ್ರಗತಿಯ ವಿರುದ್ಧ ದ್ವೇಷದ ದೊಡ್ಡ ಕಾರಿರುಳನ್ನು ಸೃಷ್ಟಿಸಿದ್ದಾರೆ. ನಿಮ್ಮ ಅದೃಷ್ಟವು ಅವರಿಗೆ ಸಿಗಬಾರದು ಎಂದು ಅವರು ನಿದ್ರೆಯಿಲ್ಲದೆ ಕುತಂತ್ರ ನಡೆಸುತ್ತಿದ್ದಾರೆ. ಆದರೆ ಇನ್ನು ಮುಂದೆ ದೇವರು ತೋರಿಸುತ್ತಿರುವ ಯಾವುದೇ ಸುಸಂದರ್ಭಗಳನ್ನು ಕೈಬಿಡಬೇಡಿ. ಶತ್ರುಗಳು ನಿಮ್ಮ ಅದೃಷ್ಟವನ್ನು ಕಟ್ಟಿಹಾಕಲು ನಿರಂತರವಾಗಿ ಪ್ರಯೋಗಗಳನ್ನು ಮಾಡುತ್ತಲೇ ಇದ್ದಾರೆ. ಅಂದರೆ ಅವರು ನಿಮ್ಮ ಭಾಗ್ಯೋದಯವನ್ನು ಬಂಧಿಸುತ್ತಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನೀವು ಗಮನಿಸಿದರೆ ನಿಮ್ಮನ್ನು ಸರ್ವನಾಶ ಮಾಡಲು ಅವರು ಸಂಚು ಹೂಡುತ್ತಿದ್ದಾರೆ. ಇಂದು ಅಂತಹ ಶತ್ರು ಯಾರೆಂದು ನೀವು ಪತ್ತೆಹಚ್ಚದಿದ್ದರೆ ಅದು ನಿಮ್ಮ ಬದುಕಿನ ಅತಿದೊಡ್ಡ ಪ್ರಮಾದವಾಗಲಿದೆ. ಮನುಷ್ಯ ಸಂಕಷ್ಟದಲ್ಲಿದ್ದಾಗ ದಾರಿ ಕಾಣದೆ ತತ್ತರಿಸುವಾಗ ಪರಮಾತ್ಮನು ಯಾವುದೋ ಒಂದು ರೂಪದಲ್ಲಿ ನೆರವಿಗೆ ಬರುತ್ತಾನೆ. ಹಾಗಾಗಿ ಈ ಮಾಹಿತಿಯನ್ನು ದೇವರು ಇಂದು ನಿಮಗೆ ನೀಡುತ್ತಿರುವ ಒಂದು ದಿವ್ಯ ದಾರಿದೀಪವೆಂದೇ ಭಾವಿಸಿ. 7 ತಲೆಮಾರುಗಳ ದ್ವೇಷದಂತೆ ವರ್ಷಗಳಿಂದ ನಿಮ್ಮ ಸಂಸಾರಕ್ಕೆ ಕಿರುಕುಳ ನೀಡುತ್ತಿರುವ ವ್ಯಕ್ತಿಗಳ ಬಗ್ಗೆ ನಿಮಗೆ ಅರಿವಾಗಲಿದೆ. ಅವರು ತಮ್ಮ ತಂತ್ರವಿದ್ಯೆಯಿಂದ ನಿಮ್ಮ ಕುಲದೇವತೆಯನ್ನು ಸಹ ಬಂಧಿಸಿದ್ದಾರೆ. ಅದಕ್ಕಾಗಿಯೇ ನೀವು ಎಷ್ಟೇ ಕಠಿಣ ಶ್ರಮಪಟ್ಟರೂ ಅಥವಾ ಎಷ್ಟೇ ಪೂಜೆಗಳನ್ನು ಮಾಡಿದರೂ ನಿರೀಕ್ಷಿತ ಫಲ ದೊರೆಯುತ್ತಿಲ್ಲ. ಆದರೂ ಈ ವಿಶ್ಲೇಷಣೆಯ ನಂತರ ನಾನು ಸೂಚಿಸುವ ಸಣ್ಣ ಪರಿಹಾರವನ್ನು ನೀವು ಚಾಚೂ ತಪ್ಪದೆ ಪಾಲಿಸಿದರೆ ಈ 2026ನೇ ವರ್ಷವು ನಿಮ್ಮ ಪಾಲಿಗೆ ಅತ್ಯಂತ ಸುಂದರ ಮತ್ತು ಸುವರ್ಣಮಯ ವರ್ಷವಾಗಿ ಬದಲಾಗಲಿದೆ. ರಾಹು, ಶನಿ ಮತ್ತು ಕೇತು ಗ್ರಹಗಳೆಲ್ಲವೂ ಈಗ ನಿಮಗೆ ಒಳಿತನ್ನು ಮಾಡಲು ಸಿದ್ಧವಾಗುತ್ತಿದ್ದರೂ ಆ ಶತ್ರುಗಳ ಕುತಂತ್ರದಿಂದಾಗಿ ನೀವು ವರ್ಷದ ಪ್ರಾರಂಭದಲ್ಲೇ ಸಂಕಷ್ಟ ಎದುರಿಸುತ್ತಿದ್ದೀರಿ. ಈಗ ಜನವರಿ ಕಳೆದಿದೆ, ಫೆಬ್ರವರಿ ಮುಗಿದಿದೆ, ಮಾರ್ಚ್ ತಿಂಗಳು ನಡೆಯುತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಒಂದು ರೀತಿಯ ನಿರಾಸೆ ಮತ್ತು ದುಃಖದ ಭಾವನೆ ಮನೆ ಮಾಡಿರಬಹುದು ಎಂಬುದು ನಮಗೆ ತಿಳಿದಿದೆ. ನಿಮ್ಮ ಗೆಳೆಯರನ್ನು ಕುರುಡಾಗಿ ನಂಬುವುದು ಮತ್ತು ನಿಮ್ಮ ಅಂತರಂಗದ ಗುಟ್ಟುಗಳನ್ನು ಅವರಿಗೆ ಸಂಪೂರ್ಣವಾಗಿ ಒಪ್ಪಿಸುವುದು ಅತಿದೊಡ್ಡ ತಪ್ಪು. ಅವರ ನಗುಮುಖದ ಹಿಂದೆ ಹಾವಿನ ವಿಷ ಅಡಗಿದೆ ಎಂಬುದು ನಿಮಗೆ ತಿಳಿಯಲು ಸಾಧ್ಯವಾಗುತ್ತಿಲ್ಲ. ನೀವು ಸಂಕಷ್ಟಕ್ಕೆ ಸಿಲುಕಿದಾಗ ಆ ಜನರು ಮೇಲ್ನೋಟಕ್ಕೆ ಸಾಂತ್ವನ ಹೇಳಿದರೂ ಒಳಗೊಳಗೆ ನಿಮ್ಮ ಸ್ಥಿತಿಯನ್ನು ನೋಡಿ ಸಂಭ್ರಮಿಸುತ್ತಾರೆ. ನಿಮ್ಮ ಎಲ್ಲಾ ಸಂಕಟಗಳಿಗೆ ಅವರೇ ಮೂಲ ಕಾರಣ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ಅವರು ತಮ್ಮ ವಂಚನೆಯ ಮಾತುಗಳಿಂದ ನಿಮ್ಮ ಮನೆಯ ಸುಖ, ಶಾಂತಿ ಮತ್ತು ಲಕ್ಷ್ಮಿಯನ್ನು ದೂರ ಮಾಡುತ್ತಿದ್ದಾರೆ. ನೀವು ಉತ್ತುಂಗಕ್ಕೆ ಏರಲು ಬಯಸಿದಾಗಲೆಲ್ಲ ನಿಮ್ಮ ಹಾದಿಯಲ್ಲಿ ಮುಳ್ಳಿನ ಬೇಲಿ ಹಾಕುವವರು ಮತ್ತು ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಬಗೆಯುವವರು ಇದ್ದೇ ಇರುತ್ತಾರೆ. ಆದರೆ ನಿಮ್ಮ ಬದುಕಿನಲ್ಲಿ ನೀವು ಅನುಭವಿಸುತ್ತಿರುವ ಈ ಬಡತನ, ಸಂಘರ್ಷ ಮತ್ತು ಕಣ್ಣೀರಿನ ಹಿಂದಿನ ಪ್ರಬಲ ಕಾರಣಕರ್ತರು ಆ ಗುಪ್ತ ಶತ್ರುಗಳೇ ಆಗಿದ್ದಾರೆ. ಅವರು ನಿಮ್ಮ ಮನೆಯ ಐಶ್ವರ್ಯದ ದೇವತೆ ಲಕ್ಷ್ಮಿ ಮತ್ತು ನಿಮ್ಮ ಕುಲದೈವವನ್ನು ತಮ್ಮ ಮಾಂತ್ರಿಕ ಶಕ್ತಿಯಿಂದ ಕಟ್ಟಿಹಾಕಿದ್ದಾರೆ. ನೀವು ಯಾವುದಾದರೂ ಹೊಸ ಉದ್ಯಮ ಅಥವಾ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಲು ಮುಂದಾದಾಗ ಅತಿ ನಿಕಟವರ್ತಿಗಳಂತೆ ನಟಿಸುವವರೇ ನಿಮ್ಮನ್ನು ತಡೆದು ದಾರಿ ತಪ್ಪಿಸುತ್ತಿದ್ದಾರೆ. ಅವರು ಮುಖಕ್ಕೆ ಪ್ರೀತಿಯ ಬಣ್ಣ ಹಚ್ಚಿಕೊಂಡು ಬೆನ್ನಿಗೆ ಇರಿಯುತ್ತಿದ್ದಾರೆ. ಕೊನೆಗೆ ನೀವು ಅಸಹಾಯಕರಾಗಿ ಸಲಹೆಗಾಗಿ ಪುನಃ ಅವರ ಬಳಿಗೆ ಹೋಗುವಂತೆ ನಿಮ್ಮನ್ನು ಮೋಸಗೊಳಿಸುತ್ತಿದ್ದಾರೆ. ಆದರೆ ಆ ದುಷ್ಟರು ಎಷ್ಟೇ ಸಂಚುಗಳನ್ನು ರೂಪಿಸಿದರೂ ಮತ್ತು ಅವರು ನಿಮ್ಮನ್ನು ಎಷ್ಟೇ ನೋಯಿಸಿದರೂ ಅವರ ಆಟಗಳು ಇನ್ನು ಮುಂದೆ ನಡೆಯುವುದಿಲ್ಲ. ಪರಮಾತ್ಮನು ಎಲ್ಲವನ್ನೂ ಸರಿಪಡಿಸಲಿದ್ದಾನೆ. ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದ ಜಾತಕ ಚಕ್ರವು ಸಂಪೂರ್ಣವಾಗಿ ರೂಪಾಂತರಗೊಳ್ಳಲಿದೆ. ಕತ್ತಲಲ್ಲಿ ಕಳೆದು ಹೋಗಿದ್ದ ನಿಮ್ಮ ಅದೃಷ್ಟವನ್ನು ಬೆಳಕಿನತ್ತ ತರಲು ದೇವರು ಸನ್ನದ್ಧನಾಗಿದ್ದಾನೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನೀವು ಅನೇಕ ವೈಯಕ್ತಿಕ ಸುಖಗಳನ್ನು ತ್ಯಾಗ ಮಾಡುತ್ತಿದ್ದೀರಿ. ಆದರೆ ನಿಮ್ಮ ಆ ಕಠಿಣ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲವೇ? ನಿಮ್ಮ ಎಲ್ಲಾ ಹೋರಾಟಗಳು ವಿಫಲವಾಗುತ್ತಿವೆಯೇ? ಜಗತ್ತಿನಲ್ಲಿ ಎಲ್ಲರಿಗೂ ಸುಲಭವಾಗಿ ದೊರೆಯುವುದು ನಿಮಗೆ ಮಾತ್ರ ಅಡೆತಡೆಗಳ ನಂತರ ಸಿಗುತ್ತಿದೆಯೇ? ಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯ ಮೇಲೆ ಏಕೆ ಬೀಳುತ್ತಿಲ್ಲ? ಕುಟುಂಬದಲ್ಲಿ ಸದಾ ಅಶಾಂತಿ ಮತ್ತು ಕಲಹಗಳು ಏಕಾಗುತ್ತಿವೆ? ಪ್ರೀತಿಪಾತ್ರರೇ ನಿಮ್ಮನ್ನು ಏಕೆ ದೂಷಿಸುತ್ತಿದ್ದಾರೆ? ಸಂತಾನದ ನಿರೀಕ್ಷೆಯಲ್ಲಿ ಇರುವವರಿಗೆ ಏಕೆ ನಿರಾಸೆಯಾಗುತ್ತಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಉತ್ತರ ನಿಮ್ಮ ಪಕ್ಕದಲ್ಲೇ ಇದ್ದು ನಿಮ್ಮನ್ನು ಗಮನಿಸುತ್ತಿರುವ ಆ ಅಸೂಯಾಪರ ಶತ್ರುಗಳು. ನಿಮ್ಮ ಜೀವನದಲ್ಲಿ ಸಣ್ಣ ಕಿರಣದಷ್ಟು ಸಂತೋಷವಿದ್ದರೂ ಅವರ ಕಣ್ಣು ಕಪ್ಪಾಗುತ್ತದೆ. ಮನುಷ್ಯರ ಕೆಟ್ಟ ದೃಷ್ಟಿಯಿಂದ ನಿಮ್ಮ ಸುಖವು ಕ್ಷಣಾರ್ಧದಲ್ಲಿ ಬರಿದಾಗುತ್ತಿದೆ.
ಮಹಾಲಕ್ಷ್ಮಿಯು ನಿಮ್ಮ ಹೊಸ್ತಿಲವರೆಗೆ ಬಂದರೂ ಆ ಶತ್ರುಗಳ ನಕಾರಾತ್ಮಕ ದೃಷ್ಟಿಯಿಂದಾಗಿ ಒಳಗೆ ಬರದೆ ಹಿಂತಿರುಗುತ್ತಿದ್ದಾಳೆ. ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಅನ್ನವನ್ನೇ ತಿನ್ನುತ್ತಾ ನಿಮ್ಮ ನಾಶವನ್ನು ಬಯಸುವ ಆ ದ್ರೋಹಿಗಳು ಯಾರು ಎಂಬುದು ಈಗ ನಿಮಗೆ ನಿಚ್ಚಳವಾಗಿ ತಿಳಿಯಲಿದೆ. ಆದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆ ಬಾಗಿಲಿಗೆ ಬಂದರೂ ಶತ್ರುಗಳ ದೃಷ್ಟಿಯಿಂದಾಗಿ ಒಳಗೆ ಬರದೆ ಹೊರಗೆ ಹೋಗುತ್ತಿದ್ದಾಳೆ ಎಂಬ ಕಟುಸತ್ಯವನ್ನು ನಾನು ವಿವರಿಸಿದ್ದೇನೆ. ಲಕ್ಷ್ಮಿಯು ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುತ್ತಿಲ್ಲವೇ? ಆದರೂ ನೀವು ಶ್ರದ್ಧೆಯಿಂದ ಮಾಡಬೇಕಾದ ಕೆಲವು ಕರ್ತವ್ಯಗಳಿವೆ. ಅದನ್ನು ನಾನು ಈಗ ಅತ್ಯಂತ ನಿಖರವಾಗಿ ತಿಳಿಸುತ್ತೇನೆ. ಜಾಗರೂಕತೆಯಿಂದ ಆಲಿಸಿ. ವಿಶೇಷವಾಗಿ ನೀವು ಮುಂಜಾನೆ ಎದ್ದ ತಕ್ಷಣ, ಅಂದರೆ ವಿಳಂಬವಾಗಿ 10 ಅಥವಾ 11 ಗಂಟೆಗೆ ಅಲ್ಲ, ಬದಲಾಗಿ ಬೆಳಿಗ್ಗೆ 6 ಮತ್ತು 7 ಗಂಟೆಯ ನಡುವೆ ಸೂರ್ಯೋದಯದ ಸಮಯದಲ್ಲಿ ಎಚ್ಚರಗೊಳ್ಳಬೇಕು. ಸಂಪೂರ್ಣ ಮನೆಯನ್ನು ಶುಚಿಗೊಳಿಸಿ. ನಿಮ್ಮ ಕಣ್ಣೆದುರು ಲಕ್ಷ್ಮೀದೇವಿಯ ಪವಿತ್ರ ಚಿತ್ರವನ್ನು ಇರಿಸಿಕೊಳ್ಳಿ. ನಿಮ್ಮ ಪ್ರಥಮ ದೃಷ್ಟಿ ಆ ದೇವಿಯ ಮೇಲೆ ಬೀಳುವಂತೆ ವ್ಯವಸ್ಥೆ ಮಾಡಿ. ದೇವಿಗೆ ಕುಂಕುಮ ಮತ್ತು ಅರಿಶಿನದ ಅರ್ಚನೆ ಮಾಡಿ ಅವಳಿಗೆ ಪ್ರಿಯವಾದ ದೀಪವನ್ನು ಬೆಳಗಿಸಿ ಅದರಲ್ಲಿ ಲವಂಗ ಅಥವಾ ಅಗರಬತ್ತಿಯ ಸುಗಂಧವನ್ನು ಹರಡಿ. ಲವಂಗದ ಶಕ್ತಿಯು ನಿಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಪೂರೈಸಲು ಸಹಾಯ ಮಾಡುತ್ತದೆ. ಅಲ್ಲದೆ ನಿಮ್ಮ ಮೇಲಿರುವ ಎಲ್ಲಾ ದೃಷ್ಟಿದೋಷಗಳನ್ನು ಮತ್ತು ದುಷ್ಟ ಪ್ರಭಾವಗಳನ್ನು ನಿವಾರಿಸುವಂತೆ ದೇವಿಯನ್ನು ಅನನ್ಯವಾಗಿ ಪ್ರಾರ್ಥಿಸಿ. ದೇವಿಗೆ ಒಂದು ಸಣ್ಣ ಬೆಲ್ಲದ ಚೂರನ್ನು ನೈವೇದ್ಯವಾಗಿ ಅರ್ಪಿಸಿದರೂ ಸಾಕು. ನೀವು ದೊಡ್ಡ ಹಬ್ಬದ ಅಡುಗೆ ಮಾಡಬೇಕೆಂದು ದೇವತೆ ಎಂದಿಗೂ ಅಪೇಕ್ಷಿಸುವುದಿಲ್ಲ. ಪ್ರತಿದಿನ ಮುಂಜಾನೆ ಈ ಕ್ರಮವನ್ನು ಪಾಲಿಸಿ ಮತ್ತು ಮನೆಯ ಮುಂಭಾಗದಲ್ಲಿ ಹಾಗೂ ತುಳಸಿ ಬೃಂದಾವನದ ಬಳಿ ಸುಂದರವಾಗಿ ಅಲಂಕರಿಸಿ ಮಂಗಳಕರವಾದ ದೀಪವನ್ನು ಇರಿಸಿ. ನಿಮ್ಮ ಮನೆಯ ಪ್ರವೇಶದ್ವಾರವನ್ನು ಆಕರ್ಷಕವಾಗಿಡಿ, ಅದು ದೇವಿಯೊಂದಿಗೆ ಮಾತನಾಡುತ್ತಿರುವಂತೆ ಭಾಸವಾಗಲಿ. ಇದಲ್ಲದೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸದಂತೆ ಮಾಡುತ್ತಿರುವ ಆ ಗುಪ್ತಶತ್ರು ಯಾರೆಂದು ಸುಳಿವು ನೀಡಲು ದೇವಿಯನ್ನು ಪ್ರಾರ್ಥಿಸಿ. ಆದರೆ ಒಂದು ಮಾತಿದೆ, ನಿಮ್ಮ ಸ್ಥಿತಿ ಹೇಗಿದೆಯೆಂದರೆ ಮಗುವನ್ನು ಎಕಲಿನಲ್ಲಿಟ್ಟುಕೊಂಡು ಇಡೀ ಊರೆಲ್ಲ ಹುಡುಕಿದಂತಿದೆ. ನೀವು ಎಲ್ಲೋ ದೂರದಲ್ಲಿ ಶತ್ರುಗಳನ್ನು ಹುಡುಕುತ್ತಿದ್ದೀರಿ. ಆದರೆ ಆ ವ್ಯಕ್ತಿಗಳು ನಿಮ್ಮ ಸ್ವಂತ ಕುಟುಂಬದ ಒಳಗೋ ಅಥವಾ ನಿಮ್ಮ ಅತೀ ನಿಕಟ ಸ್ನೇಹಿತರ ಗುಂಪಿನಲ್ಲೋ ಅಡಗಿದ್ದಾರೆ. ಆ ಜನರು ಯಾರು ಎಂಬ ರಹಸ್ಯವನ್ನು ನಾವೀಗ ಭೇದಿಸೋಣ. ಅವರು ಪುರುಷರಿರಲಿ ಅಥವಾ ಸ್ತ್ರೀಯರಿರಲಿ, ನಿಮ್ಮ ಮೇಲೆ ಒಂದು ಬೃಹತ್ ವಂಚನೆಯ ಜಾಲವನ್ನು ಹೆಣೆಯಲು ಅವರು ಸನ್ನದ್ಧರಾಗಿದ್ದಾರೆ. ಅವರು ಹೊರಗೆ ಸಾಧುಗಳಂತೆ ನಟಿಸುತ್ತಾ ಒಳಗೆ ಹಾವಿನಂತೆ ವಿಷ ಕಾರುತ್ತಿದ್ದಾರೆ. ಆನೆಯು ತನ್ನ ಹೊರಗಿನ ದಂತಗಳನ್ನು ಕೇವಲ ಪ್ರದರ್ಶನಕ್ಕೆ ಬಳಸುವಂತೆ ಆ ವ್ಯಕ್ತಿಯು ನಿಮ್ಮ ಮುಂದೆ ತನ್ನ ಪ್ರಾಣವನ್ನೇ ನೀಡಲು ಸಿದ್ಧನಿರುವಂತೆ ನಟನೆ ಮಾಡುತ್ತಾನೆ. ಆದರೆ ನಿಜವಾಗಿ ನಿಮಗೆ ಸಂಕಷ್ಟ ಬಂದಾಗ ಅಥವಾ ಅಪಾಯದ ಸುಳಿವು ಸಿಕ್ಕಾಗ ಅವರು ತಕ್ಷಣವೇ ತಮ್ಮ ಬಾಲ ಮುದುರಿಕೊಂಡು ಪರಾರಿಯಾಗುತ್ತಾರೆ. ನೀವು ಏಕಾಂಗಿಯಾಗಿ ಹೋರಾಡುವುದನ್ನು ನೋಡಿ ಅವರು ರಹಸ್ಯವಾಗಿ ಆನಂದಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನಡೆದರೆ ಅಥವಾ ನೀವು ಹೊಸ ವಸ್ತುಗಳನ್ನು ಖರೀದಿಸಿದರೆ ಅವರು ಮುಖಕ್ಕೆ ನಗೆಯನ್ನು ಮೆತ್ತಿಕೊಂಡಿರುತ್ತಾರೆ, ಆದರೆ ಒಳಗೊಳಗೆ ಅವರ ರಕ್ತ ಕುದಿಯುತ್ತಿರುತ್ತದೆ. ಈ ವ್ಯಕ್ತಿಗಳಿಗೆ ಇಷ್ಟೊಂದು ವೈಭವ ಎಲ್ಲಿಂದ ಬರುತ್ತದೆ ಎಂಬ ಅಸೂಯೆಯ ಜ್ವಾಲೆಯಲ್ಲಿ ಅವರು ಬೆಂದು ಹೋಗುತ್ತಿದ್ದಾರೆ. ನೀವು ಪಡುತ್ತಿರುವ ಶ್ರಮವನ್ನು ಅವರು ಗಮನಿಸುವುದಿಲ್ಲ. ಅವರಿಗೆ ಕೇವಲ ನಿಮ್ಮ ಯಶಸ್ಸನ್ನು ಕಂಡು ಕಣ್ಣೀರು ಬರುತ್ತದೆ. ಈ ಸ್ಥಾನಕ್ಕೆ ಬರಲು ನೀವು ಎಷ್ಟು ರಾತ್ರಿಗಳನ್ನು ನಿದ್ದೆಯಿಲ್ಲದೆ ಕಳೆದಿದ್ದೀರಿ. ನಿಮ್ಮ ಕಣ್ಣುಗಳಲ್ಲಿ ಮತ್ತು ಪಾದಗಳಲ್ಲಿ ಎಷ್ಟು ಗುಳ್ಳೆಗಳು ಎದ್ದಿವೆ ಎಂಬ ನೋವು ಅವರಿಗೆ ಅರ್ಥವಾಗುವುದಿಲ್ಲ. ಆ ಅಸೂಯೆಯ ಕಾರಣದಿಂದಲೇ ಅವರು ನಿಮ್ಮ ಮೇಲೆ ಮಾಂತ್ರಿಕ ಪ್ರಯೋಗಗಳನ್ನು ಮಾಡಲು ಮುಂದಾಗಿದ್ದಾರೆ. ಆದರೆ ಇನ್ನು ಮುಂದೆ ಆ ಯಾವುದೇ ಪ್ರಯೋಗಗಳು ನಿಮ್ಮ ಮೇಲೆ ಪರಿಣಾಮ ಬೀರದು. ಹಿಂದೆ ಅವರು ನಿಮ್ಮ ಅದೃಷ್ಟವನ್ನು ಕಟ್ಟಿಹಾಕಿರಬಹುದು, ಆದರೆ ಈಗ ನೀವು ಸರಿಯಾದ ಘಳಿಗೆಯಲ್ಲಿ ಈ ದೈವಿಕ ಸಂದೇಶವನ್ನು ಕೇಳುತ್ತಿದ್ದೀರಿ. ಇಂದು ನಾನು ಆ ಜನರ ಪ್ರತಿಯೊಂದು ಕಪಟ ನಾಟಕ ಮತ್ತು ಪಿತೂರಿಯನ್ನು ಜಗಜ್ಜಾಹೀರುಗೊಳಿಸಿದ್ದೇನೆ. ಆದ್ದರಿಂದ ಅವರು ಕಂಡ ಆ ಕೆಟ್ಟ ಕನಸುಗಳು ನನಸಾಗಲು ಸಾಧ್ಯವೇ ಇಲ್ಲ. ಅವರು ಅಹಂಕಾರದಿಂದ ಮಾಡುತ್ತಿರುವ ತಪ್ಪುಗಳ ಅರಿವಾಗುವಂತೆ ದೇವರು ಅವರಿಗೆ ತಕ್ಕ ಪಾಠ ಕಲಿಸುತ್ತಾನೆ. ಈಗ ನಾನು ನಿಮಗಾಗಿ ಕೆಲವು ಅತಿ ಮುಖ್ಯ ವಿಷಯಗಳನ್ನು ಹೇಳುತ್ತೇನೆ. ನೀವು ಬುದ್ಧಿವಂತರು, ಆದ್ದರಿಂದ ಇನ್ನೂ 10 ನಿಮಿಷಗಳನ್ನು ಮೀಸಲಿಟ್ಟು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿ. ಆ ವಿರೋಧಿಗಳು ಯಾರು ಎಂದು ಸ್ಪಷ್ಟವಾಗಿ ತಿಳಿದುಕೊಂಡು ಅವರಿಂದ ತಕ್ಷಣವೇ ಅಂತರ ಕಾಯ್ದುಕೊಳ್ಳಿ. ಅಂದರೆ ಮುಂದೆ ಸಂಭವಿಸಲಿರುವ ಮಹತ್ವದ ಬೆಳವಣಿಗೆಗಳ ಬಗ್ಗೆ ನಾನು ನಿಮಗೆ ಮೊದಲೇ ಸೂಚನೆ ನೀಡುತ್ತಿದ್ದೇನೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಮಾಹಿತಿಯಾದ್ದರಿಂದ ನಿಷ್ಠರಾಗಿರಿ ಮತ್ತು ಎಲ್ಲೂ ನಿರ್ಲಕ್ಷ್ಯ ಮಾಡಬೇಡಿ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಈ 4 ದಿನಗಳ ಅವಧಿಯಲ್ಲಿ ನಿಮಗೆ ನಿರೀಕ್ಷಿಸದ ಹೊಸ ಧನಾಗಮನದ ದಾರಿಗಳು ತೆರೆಯಲಿವೆ. ಅದು ಹಣವಿರಲಿ, ಹೊಸ ಉದ್ಯಮವಿರಲಿ ಅಥವಾ ಯಾವುದಾದರೂ ಆಸ್ತಿಯ ವಿಷಯವಿರಲಿ, ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಸಾಮಾನ್ಯ ದಿನಗಳಿಗಿಂತ ಭಿನ್ನವಾಗಿ ಈ 4 ದಿನಗಳಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಕಾಪಾಡುತ್ತಿದೆ ಎಂಬ ದಿವ್ಯ ಅನುಭವ ನಿಮಗಾಗಲಿದೆ. ಅಲ್ಲದೆ ಪರಮಾತ್ಮನು ಕನಸುಗಳ ಮಾಧ್ಯಮದ ಮೂಲಕ ನಿಮ್ಮೊಂದಿಗೆ ಸಂವಹನ ನಡೆಸಲು ಪ್ರಯತ್ನಿಸುತ್ತಾನೆ. ದೇವರು ನಿಮ್ಮನ್ನು ಸದಾ ಗಮನಿಸುತ್ತಿದ್ದಾನೆ ಮತ್ತು ಸಂಕಷ್ಟದ ಸಮಯದಲ್ಲಿ ನೆರವಾಗುತ್ತಿದ್ದಾನೆ. ಆದರೆ ಈ 4 ದಿನಗಳಲ್ಲಿ
ದೈವ ನಾಮಸ್ಮರಣೆಯನ್ನು ಮರೆಯಬೇಡಿ. ನೀವು ಈಗಾಗಲೇ ಪೂಜೆ ಮಾಡುತ್ತಿದ್ದರೆ ಅದು ಉತ್ತಮ. ಇಲ್ಲದಿದ್ದರೆ ಇಂದಿನಿಂದಲಾದರೂ ದೇವರ ಹೆಸರನ್ನು ಅತಿಯಾಗಿ ಜಪಿಸಿ. ನಿಮ್ಮ ಬಳಿ ಎಷ್ಟೇ ಐಶ್ವರ್ಯವಿದ್ದರೂ ದೈವಭಕ್ತಿಯೇ ಶಾಶ್ವತ ಎಂಬುದನ್ನು ನೆನಪಿಡಿ. ಜೀವನದಲ್ಲಿ ದಿನಗಳು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಂದು ಕಾಲದಲ್ಲಿ ಆತ್ಮೀಯರಾಗಿದ್ದವರು ಸಮಯ ಕಳೆದಂತೆ ಕಡುಶತ್ರುಗಳಾಗುವುದು ಲೋಕದ ನಿಯಮ. ನಿಮ್ಮ ಸೌಮ್ಯ ಸ್ವಭಾವವೇ ನಿಮಗೆ ಮುಳುವಾಗುತ್ತಿದೆ. ನೀವು 4 ಜನರ ನಡುವೆ ಕುಳಿತಿರುವಾಗ ಯಾರಾದರೂ ನಿಮ್ಮನ್ನು ಹೊಗಳಿದರೆ ಅವರನ್ನು ನಿಮ್ಮವರು ಎಂದು ಭಾವಿಸಿ ನಿಮ್ಮ ಭವಿಷ್ಯದ ಎಲ್ಲಾ ರಹಸ್ಯ ಯೋಜನೆಗಳನ್ನು ಅವರಿಗೆ ಹೇಳಿಬಿಡುತ್ತೀರಿ. ಮುಂದಿನ ತಿಂಗಳು ಮನೆ ಕಟ್ಟುತ್ತೇನೆ, ಹೊಸ ವಾಹನ ತೆಗೆದುಕೊಳ್ಳುತ್ತೇನೆ, ನನ್ನ ಸಂಗಾತಿ ನನ್ನನ್ನು ಹೀಗೆ ಪ್ರೀತಿಸುತ್ತಾರೆ ಎಂಬ ನಿಮ್ಮ ಮಾತುಗಳು ಅವರ ಕಿವಿಗೆ ವಿಷದಂತೆ ಕೇಳಿಸುತ್ತವೆ. ನಿಮ್ಮ ಈ ಸುಖವನ್ನು ಹೇಗೆ ಹಾಳು ಮಾಡಬೇಕು ಎಂಬ ಕುತಂತ್ರ ಅವರ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ. ಆ ವಿಷಜಂತುವನ್ನು ನೀವು ಗುರುತಿಸುತ್ತಿಲ್ಲ. ನಿಮ್ಮ ದೊಡ್ಡ ತಪ್ಪು ಏನೆಂದರೆ ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುವುದು. ನಿಮ್ಮ ಮುಗ್ಧ ಮನಸ್ಸಿನಿಂದ ಎಲ್ಲರನ್ನೂ ನಂಬುತ್ತೀರಿ, ಆದರೆ ಅದೇ ನಿಮ್ಮ ದೌರ್ಬಲ್ಯ. ನಿಮ್ಮ ಕೆಲವು ಹಗುರವಾದ ಮಾತುಗಳು ಇತರರಲ್ಲಿ ದ್ವೇಷವನ್ನು ಬೆಳೆಸುತ್ತಿರಬಹುದು. ನಿಮ್ಮ ಗುಟ್ಟನ್ನು ಬಿಟ್ಟುಕೊಟ್ಟ ತಕ್ಷಣ ಅವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ. ಅಲ್ಲದೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಲಾಭ ಸಿಗುತ್ತಿಲ್ಲವೆಂದು ಬೇಸರಗೊಂಡಿದ್ದರೆ ನಿಮ್ಮ ಆ ಪಾಲುದಾರನೇ ನಿಮಗೆ ವಂಚನೆ ಮಾಡುತ್ತಿದ್ದಾನೆ ಎಂಬುದು ಸತ್ಯ. ನೀವು ಬೆವರಿಸಿ ದುಡಿಯುತ್ತಿದ್ದರೆ ಆ ವ್ಯಕ್ತಿಯು ನಿಮ್ಮ ಪಾಲಿನ ಲಾಭವನ್ನು ರಹಸ್ಯವಾಗಿ ಲಪಟಾಯಿಸುತ್ತಿದ್ದಾನೆ. ಆದ್ದರಿಂದ ಈ ವಿಷಯದಲ್ಲಿ ಅತೀವ ಜಾಗರೂಕತೆ ವಹಿಸಿ. ದೃಷ್ಟಿದೋಷದಿಂದಲೇ ನಿಮ್ಮ ಪ್ರತಿಯೊಂದು ಕೆಲಸವೂ ಅರ್ಧಕ್ಕೆ ನಿಲ್ಲುತ್ತಿದೆ, ಆರ್ಥಿಕ ನಷ್ಟವಾಗುತ್ತಿದೆ, ದಂಪತಿಗಳ ನಡುವೆ ವಿರಸ ಮೂಡುತ್ತಿದೆ ಮತ್ತು ಹೊಸ ಯೋಜನೆಗಳು ಮುಂದೂಡಲ್ಪಡುತ್ತಿವೆ. ನಮ್ಮ ಮಾತನ್ನು ಕೇಳುವ ಪ್ರತಿಯೊಬ್ಬರೂ ನಮ್ಮ ಕ್ಷೇಮ ಬಯಸುವವರಲ್ಲ ಎಂಬ ಕಟುಸತ್ಯವನ್ನು ನೀವು ಅರಿಯಬೇಕು. ವಿಶೇಷವಾಗಿ ಈ 4 ದಿನಗಳಲ್ಲಿ ಎಸ್ ಮತ್ತು ಪಿ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಿ. ತಾಳ್ಮೆಯಿಂದಿರಿ. ಅಸೂಯೆ ಎಲ್ಲಿಂದ ಹುಟ್ಟುತ್ತದೆ ಗೊತ್ತೇ? ಜೀವನದಲ್ಲಿ ಸ್ವತಃ ಏನನ್ನೂ ಸಾಧಿಸಲಾಗದವರು ಮತ್ತು ಪರಾವಲಂಬಿಗಳು ನಿಮ್ಮ ಏಳಿಗೆಯನ್ನು ಕಂಡು ಒಳಗೊಳಗೆ ಉರಿಯುತ್ತಾರೆ. ಈ ವ್ಯಕ್ತಿ ನನಗಿಂತ ಕೆಳಮಟ್ಟದವನು, ಇವನಿಗೆ ಇಷ್ಟೊಂದು ಸೌಲಭ್ಯಗಳು ಹೇಗೆ ದಕ್ಕಿದವು ಎಂದು ಅವರು ಅರಚಾಡುತ್ತಾರೆ. ಆ ಯಶಸ್ಸಿನ ಹಿಂದೆ ನೀವು ಕಳೆದ ನಿದ್ದೆಯಿಲ್ಲದ ರಾತ್ರಿಗಳ ಲೆಕ್ಕ ಅವರಿಗೆ ತಿಳಿದಿರುವುದಿಲ್ಲ. ತಿಳಿದರೂ ಅವರು ನಿಮ್ಮ ವಿರುದ್ಧ ದ್ವೇಷ ಸಾಧಿಸುತ್ತಾರೆ. ಕೊನೆಗೆ 15-20 ವರ್ಷಗಳ ಗೆಳೆತನವೂ ಸಹ ಆ ಹೊಟ್ಟೆಕಿಚ್ಚಿನಿಂದಾಗಿ ಶತ್ರುತ್ವಕ್ಕೆ ತಿರುಗಬಹುದು. ಒಮ್ಮೆ ನಿಮಗಾಗಿ ಪ್ರಾಣ ನೀಡಲು ಸಿದ್ಧರಿದ್ದ ಸಹೋದರ ಸಹೋದರಿಯರೇ ಇಂದು ನಿಮ್ಮ ಆಸ್ತಿಪಾಸ್ತಿಯನ್ನು ನೋಡಿ ಅಸೂಯೆಪಡುತ್ತಿರಬಹುದು. ನೀವು ದೈಹಿಕವಾಗಿ ಸದೃಢವಾಗಿದ್ದಾಗ ಇದ್ದಕ್ಕಿದ್ದಂತೆ ಸುಸ್ತಾಗುವುದು, ಎಷ್ಟೇ ಔಷಧಿ ಸೇವಿಸಿದರೂ ಗುಣವಾಗದಿರುವುದು ಕಂಡುಬಂದರೆ ಅದು ದೃಷ್ಟಿದೋಷವೇ ಹೊರತು ಕೇವಲ ಕಾಯಿಲೆಯಲ್ಲ. ನೀವು ವೈದ್ಯರ ಬಳಿ ಹೋದರೂ ಅಲ್ಲಿ ಯಾವುದೇ ರೋಗ ಪತ್ತೆಯಾಗುವುದಿಲ್ಲ, ಏಕೆಂದರೆ ಇದರ ಹಿಂದೆ ಶತ್ರುಗಳ ಮಾಂತ್ರಿಕ ಪ್ರಯೋಗಗಳಿರುತ್ತವೆ. ಅವರು ಮಾಡುವ ಕೆಲವು ನಕಾರಾತ್ಮಕ ಆಚರಣೆಗಳಿಂದ ನಿಮ್ಮ ಶರೀರವು ನಿಶ್ಶಕ್ತವಾಗುತ್ತದೆ. ಇದನ್ನು ಸದಾ ಗಮನದಲ್ಲಿಡಿ. ನಿಮ್ಮ ಮನೆಗೆ ಆತ್ಮೀಯರು ಅಥವಾ ಬಂಧುಗಳು ಬಂದಾಗ ಅವರು ನಿಮ್ಮ ವೈಭವವನ್ನು ಕಂಡು ಒಳಗೆ ಅಸೂಯೆಯಿಂದ ಬೆಂದು ಹೋಗುತ್ತಾರೆ. ಅಂತಹವರು ನಿಮ್ಮ ಮೇಲೆ ಕೆಲವು ಮಾಂತ್ರಿಕ ಪ್ರಯೋಗಗಳನ್ನು ಮಾಡಲು ಹೇಸುವುದಿಲ್ಲ. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆಯೇ ಎಂದು ತಿಳಿಯಲು ಕೆಲವು ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ಅದನ್ನು ನೀವು ಸ್ಮರಣೆಯಲ್ಲಿಡಬೇಕು. ಮನೆಯಲ್ಲಿ ಕೀಟಗಳು ಹೆಚ್ಚಾಗುವುದು, ಹಿಂದೆಂದೂ ಬಾರದ ಬಾವಲಿಗಳು ಸುತ್ತುವುದು, ಗುಂಪು ಗುಂಪಾಗಿ ಕೆಂಪು ಇರುವೆಗಳು ಹೊರಬರುವುದು ಇವೆಲ್ಲವೂ ಯಾರೋ ನಿಮಗೆ ಕೆಡುಕು ಮಾಡುತ್ತಿದ್ದಾರೆ ಎಂಬುದರ ಸಂಕೇತ. ಅಲ್ಲದೆ ಕುಟುಂಬದವರ ನಡುವೆ ಸಣ್ಣ ವಿಷಯಕ್ಕೂ ಕಿತ್ತಾಟ, ಆಗಾಗ್ಗೆ ಅನಾರೋಗ್ಯ ಇವುಗಳಿಗೆಲ್ಲ ಶತ್ರುಗಳೇ ಕಾರಣ. ಇಂತಹ ಘಟನೆಗಳು ಜರುಗುತ್ತಿದ್ದರೆ ತಕ್ಷಣವೇ ಶಿವನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಒಂದು ತೆಂಗಿನಕಾಯಿಯನ್ನು ಸಮರ್ಪಿಸಿ ಶಿವನ ಪಾದಗಳಿಗೆ ಅಭಿಷೇಕ ಮಾಡಿಸಿ. ಈ ಸಮಯದಲ್ಲಿ ನಿರಂತರವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ. ನಿಮ್ಮ ಮನೆಯ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಂತೆ ಮಹಾದೇವನನ್ನು ಬೇಡಿಕೊಳ್ಳಿ. ಶಿವನು ನಿಮ್ಮೆಲ್ಲಾ ಕಷ್ಟಗಳನ್ನು ನಿವಾರಿಸುತ್ತಾನೆ. ನಿಮಗೆ ಒಳಿತಾಗಲಿದೆ. ಆ ಪೂಜಿಸಿದ ತೆಂಗಿನಕಾಯಿಯನ್ನು ಮನೆಗೆ ತಂದು ಮುಖ್ಯ ಬಾಗಿಲಿಗೆ ಕಟ್ಟಿರಿ. ಇದನ್ನು ಕೆಂಪು ವಸ್ತ್ರದಲ್ಲಿ ಸುತ್ತಿ ಕಟ್ಟಿರಿ. ಹೀಗೆ ಮಾಡುವುದರಿಂದ ಅದು ನಿಮ್ಮ ಮನೆಯ ಮೇಲೆ ದಿವ್ಯ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದೇ ಕೆಟ್ಟ ಶಕ್ತಿ ಒಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಆದರೆ ನೀವು ಮಾಡುತ್ತಿರುವ ದೊಡ್ಡ ತಪ್ಪು ನಿಮ್ಮ ನೇರ ನಡೆನುಡಿ. ನಿಮ್ಮ ಮನಸ್ಸಿಗೆ ಬಂದದ್ದನ್ನು ಮುಲಾಜಿಲ್ಲದೆ ಮುಖದ ಮೇಲೆಯೇ ಹೇಳಿಬಿಡುತ್ತೀರಿ. ಯಾರನ್ನೋ ಕಂಡು ಒಂದು ಆಲೋಚನೆ ಬಂದರೆ ಅದು ಅವರಿಗೆ ಇಷ್ಟವಾಗುತ್ತದೋ ಇಲ್ಲವೋ ಎಂದು ಯೋಚಿಸದೆ ಹಾಸ್ಯ ಮಾಡುತ್ತೀರಿ. ನಿಮ್ಮ ಮುಗ್ಧ ಮನಸ್ಸಿನಿಂದ ಎಲ್ಲರನ್ನೂ ನಂಬುತ್ತೀರಿ, ಆದರೆ ಅದೇ ನಿಮ್ಮ ದೌರ್ಬಲ್ಯ. ನಿಮ್ಮ ಕೆಲವು ಹಗುರವಾದ ಮಾತುಗಳು ಇತರರಲ್ಲಿ ದ್ವೇಷವನ್ನು ಬೆಳೆಸುತ್ತಿರಬಹುದು. ಹಾಗಾಗಿ ಇಂದಿನಿಂದ ಮಾತನಾಡುವ ಮುನ್ನ 100 ಬಾರಿ ಯೋಚಿಸಿ. ನಿಮ್ಮ ಅಂತರಂಗದ ಗುಟ್ಟನ್ನು ಕಾಪಾಡಿಕೊಳ್ಳಿ. ಈ 4 ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿ. ನಿಮ್ಮ ಮತ್ತು ಮಕ್ಕಳ ಮೇಲಿರುವ ದೃಷ್ಟಿದೋಷವನ್ನು ನಿವಾರಿಸಲು
ಕಲ್ಲುಪ್ಪು ಮತ್ತು ಸಾಸಿವೆಯಿಂದ ದೃಷ್ಟಿ ತೆಗೆಯಿರಿ. ನಿಮ್ಮ ಮುಂದಿನ ಕಾರ್ಯಯೋಜನೆಗಳನ್ನು ಅತ್ಯಂತ ರಹಸ್ಯವಾಗಿ ಇರಿಸಿ, ಮನೆಯವರಿಗೂ ಸಹ ಎಲ್ಲವನ್ನೂ ತಿಳಿಸಬೇಡಿ. ನಿಮ್ಮ ತಪ್ಪುಗಳನ್ನು ತಿದ್ದುವವರೇ ನಿಜವಾದ ಹಿತೈಷಿಗಳು ಎಂಬುದನ್ನು ಮರೆಯಬೇಡಿ. ಈಗ ನೀವು ವಿಷಯ ತಿಳಿದಿದ್ದೀರಿ. ಇನ್ನೊಂದು ಮಾಹಿತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವೃಶ್ಚಿಕ ರಾಶಿಯ ಮಿತ್ರರೇ, ನೀವೇ ಗಮನಿಸಿದಂತೆ ನೀವು ನೀಡಿದ ಪಠ್ಯದ ಪ್ರತಿಯೊಂದು